ಮಲೆನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. 2 ಕ್ಷೇತ್ರ 3 ಪಕ್ಷ, ಕೊನೆ ಕಸರತ್ತು. ರಾರಾ ಶಿರಾದಲ್ಲಿ ಮನೆ ಮನೆ ಪ್ರಚಾರ. ಮತದಾನಕ್ಕೆ ಹೇಗಿದೆ ಸಿದ್ಧತೆ? ಇದು ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಬೈ ಎಲೆಕ್ಷನ್ ಮತದಾನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಶುರುವಾಗುತ್ತೆ. ಆರ್ಆರ್ ನಗರ ಹಾಗೇನೆ ಶಿರಾ ಕ್ಷೇತ್ರದಲ್ಲಿ ಹೈ ಅಲರ್ಟ್ ಇದೆ. ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೈ ಎಲೆಕ್ಷನ್ ಮತದಾನಕ್ಕೆ ಅಭ್ಯರ್ಥಿಗಳಿಂದ ಕೊನೆ ಹಂತದ ಕಸರತ್ತು ನಡೀತಾ ಇದೆ. ಇನ್ನೊಂದು ಕಡೆ ಸೆಕ್ಯೂರಿಟಿ ವೈಸ್ ಆಲ್ರೆಡಿ ಈಗ ಚುನಾವಣಾ ಆಯೋಗದ ಅಧಿಕಾರಿಗಳಿರ್ಬೋದು ಮತ್ತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆರ್ಆರ್ ನಗರ ಹಾಗೇನೆ ಶಿರಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೈ ಅಲರ್ಟ್ ಇದೆ. ಇನ್ನು ಸಕಲ ಸುರಕ್ಷತಾ ಕ್ರಮಗಳೊಂದಿಗೆ ನಾಳೆ ಮತದಾನ ನಡೆಯುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಶಾಂತಿಯುತ ಮತದಾನಕ್ಕೆ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ. 2 ಕ್ಷೇತ್ರಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಇಲ್ಲಿ ಮೇಜರ್ ಆಗಿ ಕೊರೋನಾ ಇರೋದ್ರಿಂದ ಕೊರೋನಾ ಸೋಂಕಿತರಿಗೆ ಮತದಾನಕ್ಕೆ ಅವಕಾಶ ಇದೆಯಾ ಇಲ್ವಾ ಆ ಕನ್ಫ್ಯೂಷನ್ ಇತ್ತಲ್ಲ, ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿದೆ. ಕೊರೋನಾ ಸೋಂಕಿತರು ಕೂಡ ಮತದಾನ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ಸೋಂಕಿತರಿಗೆ ಒಂದು ಟೈಮ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಸಂಜೆ 5 ಗಂಟೆಯಿಂದ 6 ಗಂಟೆ ತನಕ. ಅಂತಂದ್ರೆ ಪ್ರತಿ ಮತಗಟ್ಟೆಯಲ್ಲೂ ಕೂಡ ಆರೋಗ್ಯಾಧಿಕಾರಿ ನಿಯೋಜನೆ ಮಾಡಬೇಕು. ಇದಕ್ಕೋಸ್ಕರನೇ ಲಾಸ್ಟ್ 1 ಅವರ್ ಏನಿದೆ, ಇನ್ನೇನು ಮತದಾನ ಮುಗಿಯುತ್ತೆ ಆ ಪ್ರಕ್ರಿಯೆ ಅನ್ನೋ ಟೈಮಲ್ಲಿ 5 ರಿಂದ 6 ಗಂಟೆ ತನಕ ಅಂದ್ರೆ 1 ಗಂಟೆ ಈ ಕೊರೋನಾ ಸೋಂಕಿತರಿಗೆ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಆರ್ಆರ್ ನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಸೊ ಇವಾಗ ಎಲ್ಲ ಸಿದ್ಧತೆಗಳು ಆಗಿದೆ ಅಂತ ಬಿಬಿಎಂಪಿ ಕಮಿಷನರ್ ಅದಕ್ಕೆ ಸ್ಪಷ್ಟವಾಗಿ ನಾವೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2 ಕ್ಷೇತ್ರಗಳಲ್ಲಿ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬೈ ಎಲೆಕ್ಷನ್ ಮತದಾನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಕಡೆ ಮನೆ ಮನೆ ಪ್ರಚಾರ ಕೂಡ ಜೋರಾಗಿ ನಡೀತಾ ಇದೆ. ಇದು ಕೊರೋನಾ ಟೈಮ್ ಆಗಿರೋದ್ರಿಂದ ಸೊ ಯೂಶುವಲ್ ಆಗಿ ಹೆಂಗ್ ಮತದಾನ ನಡೀತಾ ಇತ್ತು ಈ ಹಿಂದೆ ಎಲೆಕ್ಷನ್ ಟೈಮ್ ನಲ್ಲಿ ಆ ತರ ಇರಲಿಲ್ಲ. ಒಂದು ಮಾಸ್ಕ್ ಕಡ್ಡಾಯ, ಸ್ಯಾನಿಟೈಸ್ ಮಾಡ್ಕೋಬೇಕು ಕೈಗಳನ್ನ, ಅಲ್ಲಿ ಬಂದಾಗ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಮತ್ತೆ ಪೊಲೀಸರು ಕೂಡ ಅಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಆಯೋಗ ಕೂಡ ಹದ್ದಿನ ಕಣ್ಣನ್ನ ಇಟ್ಟಿದೆ. ಎಲ್ಲೂ ಏನು ಅವ್ಯವಸ್ಥೆಗಳು ಆಗಬಾರ್ದು, ಅಕ್ರಮಗಳು ನಡೀಬಾರ್ದು ಅಂತ ಹೇಳಿ. ಈಗ 2 ಕ್ಷೇತ್ರಗಳಲ್ಲಿ ಸಿದ್ಧತೆ ಯಾವ ತರ ನಡೀತಾ ಇದೆ, ಮತದಾನಕ್ಕೆ ತಯಾರಿಗಳು ಅನ್ನೋದನ್ನ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಆಮೇಲೆ ಆ ಇನ್ಫಾರ್ಮೇಶನ್ ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅಂದರೆ ಸೋಂಕಿತ ಮತದಾರರ ಸಂಖ್ಯೆ ಎಷ್ಟಿದೆ, ಸೊ ಅವ್ರಿಗೆ ಯಾವಾಗ ಅವಕಾಶ ಇರುತ್ತೆ, ಸೊ ಎಲ್ಲೆಲ್ಲಿ ಹೋಗಿ ವೋಟ್ ಮಾಡಬಹುದು ಅಂತ. ಇನ್ನೊಂದು ಕಡೆ ಕೊನೆ ಹಂತದ ಕಸರತ್ತು. ಸೊ ಎಲೆಕ್ಷನ್ ಅಂದಮೇಲೆ ಏನು ಬೇಕಾದರೂ ಮ್ಯಾಜಿಕ್ ಆಗ್ಬೋದು, ಅದು ಕಡೇ ಕ್ಷಣದಲ್ಲೂ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮನೆ ಮನೆ ಪ್ರಚಾರವನ್ನ 3 ಪಕ್ಷಗಳ ಅಭ್ಯರ್ಥಿಗಳು 2 ಕ್ಷೇತ್ರಗಳಲ್ಲೂ ಮಾಡ್ತಾ ಇದ್ದಾರೆ. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು. ಇನ್ನೇನು ಲಾಸ್ಟ್ ಕೆಲವೇ ಗಂಟೆಗಳು ಬಾಕಿ ಉಳಿದಿರುವಂತೆ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದಾರೆ. ಮತದಾರನ ಓಲೈಕೆಯಲ್ಲಿ ನಿರತರಾಗಿದ್ದಾರೆ. ಫೈನ್. ಹಾಗಾದ್ರೆ ಆರ್ಆರ್ ನಗರದಲ್ಲಿ ಸಿದ್ಧತೆಗಳು ಯಾವ ತರ ನಡೀತಾ ಇದೆ, ಶಿರಾದಲ್ಲಿ ಸಿದ್ಧತೆಗಳು ಯಾವ ತರ ನಡೀತಾ ಇದೆ, 2 ಕ್ಷೇತ್ರಗಳ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡೋದಕ್ಕೆ ಶಿರಾದಿಂದ ನಮ್ಮ ರಿಪೋರ್ಟರ್ ಕೃಷ್ಣ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೇನೆ ಆರ್ಆರ್ ನಗರ ಕ್ಷೇತ್ರದಿಂದ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಅಲ್ಕಟ್ಟಿ ನಮ್ಮನ್ನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಫಸ್ಟ್ ಬಹಳಷ್ಟು ಪ್ರತಿಷ್ಠಿತ ಕಣ ಅಂತಂದ್ರೆ ಆರ್ಆರ್ ನಗರ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ. ಶ್ರೀನಿವಾಸ್ ಅಲ್ಕಟ್ಟಿ, ಬೆಳಿಗ್ಗೆಯಿಂದ ನೋಡ್ತಾ ಇದೀವಿ 3 ಪಕ್ಷಗಳ ಕ್ಯಾಂಡಿಡೇಟ್ಸ್ ಮನೆ ಮನೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಡೆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಮ್ಯಾಜಿಕ್ ಆಗಬಹುದು, ಮತದಾರನ ಮನಸ್ಸು ಯಾವ ತರ ಬೇಕಾದ್ರೂ ಚೇಂಜಸ್ ಆಗಬಹುದು. ಸಿದ್ಧತೆಗಳು ಯಾವ ತರ ನಡೀತಾ ಇದೆ, ಮನೆ ಮನೆ ಪ್ರಚಾರ ಯಾವ ತರ ನಡೀತಾ ಇದೆ ಆರ್ಆರ್ ನಗರ ಕ್ಷೇತ್ರದಲ್ಲಿ? ಶರ್ಮಿತಾ, ಆರ್ಆರ್ ನಗರ ಪ್ರತಿಷ್ಠಿತ ಮತ್ತು ಹೈ ವೋಲ್ಟೇಜ್ ಒಂದು ಬೈ ಎಲೆಕ್ಷನ್ ಅಖಾಡ ಆಗಿದೆ. ಇದರಲ್ಲಿ ಅದರಲ್ಲೂ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರು ಮನೆ ಮನೆ ಪ್ರಚಾರವನ್ನು ಮುಖಂಡರು ಕೂಡ ಕೈಗೊಂಡಿದ್ದಾರೆ. ಸಂಜೆ 6 ಗಂಟೆ ಕೂಡ ಮನೆ ಮನೆ ಪ್ರಚಾರ ಕೂಡ ಮುಕ್ತಾಯವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಬಿಟ್ಟು ಬಿಡದೆ, ಊಟವನ್ನು ಮಾಡದೆ, ಎಲ್ಲ ರೀತಿಯಲ್ಲೂ ಕೂಡ ಗೆಲ್ಲಬೇಕು, ಮತದಾರನ ಸೆಳೆಯಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳು, 3 ಪಕ್ಷದ ಅಭ್ಯರ್ಥಿಗಳು ಮನೆ ಮನೆ ಅವರ ಕದವನ್ನು ತಟ್ಟೋದ್ರ ಮೂಲಕ ಮತ್ತು ಮನವಿಯನ್ನು ಮಾಡ್ಕೋತಾ ಇದ್ದಾರೆ. ನಮಗೆ ವೋಟ್ ಮಾಡಿ ಅಂತಕ್ಕಂಥ
ಇರುವಂಥದ್ದು. ಹೀಗಾಗಿ ಇವತ್ತು ಸಂಜೆ 6 ಗಂಟೆ ಒಳಗಡೆ ಮನೆ ಪ್ರಚಾರವನ್ನು ಕೂಡ ಮುಕ್ತಾಯ ಮಾಡಬೇಕಾಗುತ್ತೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಚುನಾವಣಾ ಆಯೋಗ ನಾಳೆ ಮತದಾನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಜ್ಞಾನಾಕ್ಷಿ ವಿದ್ಯಾಲಯದಲ್ಲಿ ಆರಾರಗದಲ್ಲಿರ್ತಕ್ಕಂಥ ಈ ಒಂದು ಸ್ಕೂಲಲ್ಲಿ ಮಾಸ್ಟರಿಂಗ್ ಸೆಂಟರ್ ಅನ್ನು ಕೂಡ ಮಾಡಲಾಗಿತ್ತು. ಅಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ 343 ಬೂತ್ಗಳು ಮಾತ್ರ, ಮತಗಟ್ಟೆಗಳು ಮಾತ್ರ ಇಲ್ಲಿದ್ವು. ಆದ್ರೆ ಈ ಬಾರಿ ಅದು ಡಬಲ್ ಆಗಿದೆ. ಅಂದ್ರೆ 378 ಮತಗಟ್ಟೆಗಳನ್ನ ಈ ಬಾರಿ ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಕೂಡ ಒಂದು ಶಾಲೆಯಲ್ಲಿ ಟ್ರೈನಿಂಗ್ ಅನ್ನು ಕೊಳ್ಳಾಯಿತು ಮತ್ತು ಅವರು ತಮ್ಮ ಇವಿಎಂಗಳನ್ನ ವಿವಿಪ್ಯಾಟ್ಗಳನ್ನ ತೆಗೆದುಕೊಂಡು ತಮ್ಮ ಏನೆಲ್ಲ ಬೇಕಾಗಿತ್ತು ಆ ಎಲ್ಲ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಇದೀಗ ತಮ್ಮ ಮತಗಟ್ಟೆಗಳಿಗೆ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಅಂದ್ರೆ ಇದೇ ವೇಳೆ ಮಾತನಾಡಿರ್ತಕ್ಕಂಥ ಚುನಾವಣಾ ಅಧಿಕಾರಿಯೂ ಆಗಿರ್ತಕ್ಕಂತಹ ಮತ್ತು ಬೆಂಗಳೂರಿನ ಬಿಬಿಎಂಪಿ ಆಯುಕ್ತರು ಆಗಿರ್ತಕ್ಕಂಥ ಮಂಜುನಾಥ್ ಪ್ರಸಾದ್ ಅವರು ಒಂದು ಸಂಶಯವನ್ನ ಕ್ಲಿಯರ್ ಮಾಡಿದ್ದಾರೆ. ಅಂದ್ರೆ ಯಾರಿಗೆ ಕೊರೋನಾ ಪಾಸಿಟಿವ್ ಇತ್ತು ಅವರು ವೋಟ್ ಮಾಡಬೇಕಾ ವೋಟ್ ಮಾಡಬಾರ್ದ ಅಂತಕ್ಕಂಥ ಒಂದು ಸಂಶಯ ಇತ್ತು. ಆದ್ರೆ ಇದೀಗ ಅವರು ಕೂಡ ಒಂದು ಮತದಾನದ ಒಂದು ಹಕ್ಕನ್ನ ಈ ಬಾರಿ ಕೊಡಲಾಗಿದೆ. ಅಂದ್ರೆ ಸಂಜೆ ಕೊನೆಯ ಗಂಟೆ ಏನಿರುತ್ತೆ 5 ರಿಂದ 6 ಗಂಟೆ ಆ ಒಂದು ಸಮಯದಲ್ಲಿ ಸೋಂಕಿತರು ಬಂದು ಮತದಾನವನ್ನು ಮಾಡಬಹುದು. ಹಾಗಾದ್ರೆ ಸೋಂಕಿತರನ್ನ ಕರೆತರಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಆಂಬ್ಯುಲೆನ್ಸ್ ಅನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಆಂಬ್ಯುಲೆನ್ಸ್ ಅವರ ಮನೆಗೆ ಹೋಗಿ ಮತದಾರನ ಕರೆದುಕೊಂಡು ಬಂದು ಅವ್ರನ್ನ ವೋಟ್ ಮಾಡಿಸಿ ಮತ್ತೆ ಅವರ ಮನೆಗೆ ಸುರಕ್ಷಿತವಾಗಿ ಬಿಟ್ಟು ಬರ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಯಾರಿಗೆ ಒಂದು ಪ್ರತಿಯೊಂದು ಮತಗಟ್ಟೆಯಲ್ಲೂ ಕೂಡ ಮತದಾರ ಏನ್ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕ ನಿಲ್ಲುವ ಕೂಡ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕಾಗತ್ತೆ ಮತ್ತು ಪ್ರತಿಯೊಬ್ಬ ಮತದಾರನ ಕೂಡ ಸ್ಯಾನಿಟೈಸ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಅವರನ್ನ ಥರ್ಮಲ್ ಟೆಸ್ಟಿಂಗ್ ಕೂಡ ಅವ್ರನ್ನ ಮಾಡಲಾಗುತ್ತೆ. ಜೊತೆಗೆ ಎಡಗೈನ ನಡುವಿನ ಬೆರಳಿಗೆ ಈ ಸಾರಿ ಇಂಕನ್ನು ಹಾಕಲಾಗುತ್ತೆ. ಅವರ ಬಲಗೈಗೆ ಒಂದು ಕವರ್ ಅನ್ನು ಕೂಡ ಹಾಕ್ತಾರೆ. ಅಂದ್ರೆ ಪ್ರತಿಯೊಂದು ಬೂತ್ಗಳಲ್ಲೂ ಕೂಡ ಅಗತ್ಯವಾಗಿರ್ತಕ್ಕಂಥ ಸಿಸಿ ಕ್ಯಾಮ್ರಾಗಳನ್ನ ಮಾನಿಟರ್ ಮಾಡ್ಲಿಕ್ಕೆ ಕೂಡ ಇಟ್ಟಿದ್ದಾರೆ. ಅಂದ್ರೆ ಎಲ್ಲಿಯೂ ಕೂಡ ತಪ್ಪಾಗಬಾರ್ದು, ಎಲ್ಲಿಯೂ ಕೂಡ ಲೋಪ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ಈ ಬೈ ಎಲೆಕ್ಷನ್ ಮತದಾನ ಯಾವ ರೀತಿ ನಡೀಬೇಕು, ಶಾಂತಿಯುತ ಮತದಾನ ಕೂಡ ಒಂದು ಪೊಲೀಸ್ ಇಲಾಖೆ ಅಗತ್ಯವಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಜೊತೆಗೆ ಚುನಾವಣಾ ಆಯೋಗ ಮತದಾನಕ್ಕೆ ಏನೆಲ್ಲ ಅಗತ್ಯ ಕ್ರಮಗಳು ಬೇಕು ಆ ಎಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಅಂದ್ರೆ ಚುನಾವಣಾ ಪ್ರಚಾರಕ್ಕಿಂತ ಮುಂಚಿತವಾಗಿ ಕೊರೋನಾ ಒಂದು ಈ ಆರ್ ನಗರ ವಿಧಾನಸಭಾ ಕ್ಷೇತ್ರ ನಿಯಂತ್ರಣದಲ್ಲಿತ್ತು. ಆದ್ರೆ ಪ್ರಚಾರ ಕಾರ್ಯ ಯಾವಾಗ ಶುರು ಆಯಿತು ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಅಂತಕ್ಕಂಥ ಒಂದು ಕಳವಳಕಾರಿ ವಿಚಾರವನ್ನು ಕೂಡ ಇಲ್ಲಿ ಮಂಜುನಾಥ್ ಪ್ರಸಾದ್ ವ್ಯಕ್ತಪಡಿಸಿದ್ದಾರೆ. ಅದರ ಒಂದು ನಿಯಂತ್ರಣಕ್ಕೆ ಅಂದ್ರೆ ಚುನಾವಣಾ ಬಳಿಕ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ತೀವಿ. ಆದ್ರೆ ಮತದಾನಕ್ಕೆ ಸಕಲ ಸಿದ್ಧತೆಯಾಗಿದೆ, ಎಲ್ಲವನ್ನೂ ನಾವು ಸಿದ್ಧತೆ ಮಾಡಿದ್ವಿ, ಸಿಬ್ಬಂದಿ ಕೂಡ ತಯಾರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಶ್ರೀನಿವಾಸ್ ಅಲ್ಕಟ್ಟಿ, ಇನ್ನು ಶಿರಾ ಕ್ಷೇತ್ರದಲ್ಲಿ ಯಾವ ತರ ಪ್ರಿಪರೇಷನ್ ಆಗ್ತಾ ಇದೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಜಾಯ್ನ್ ಆಗಿದ್ರು ಲೈವ್ ನಲ್ಲಿ. ಕೃಷ್ಣ, ಕೊರೋನಾ ಟೈಮ್ ನಲ್ಲಿ ಸಿದ್ಧತೆಗಳು ಯಾವ ತರ ನಡೀತಾ ಇದೆ ಮತ್ತೆ ಕಡೆ ಹಂತದಲ್ಲಿ ಕಸರತ್ತನ್ನ ಅಭ್ಯರ್ಥಿಗಳು ಯಾವ ತರ ಮಾಡ್ತಿದ್ದಾರೆ? ಎಸ್ಪೆಷಲಿ ಜೆಡಿಎಸ್ ನ ಕ್ಯಾಂಡಿಡೇಟ್ ಅಮ್ಮಾಜಮ್ಮ ನಿನ್ನೆ ಬಳಲಿಕೆಯಿಂದ ಕುಸ್ತು ಬಿದ್ದಿದ್ರು, ಕಾರ್ಯಕರ್ತರು ಇವತ್ತು ಇನಿಷಿಯೇಟಿವ್ ತಗೊಂಡಿದ್ದಾರೆ, ಅವರೇ ಮನೆಗೆ ಹೋಗಿ ಪ್ರಚಾರ ಮಾಡ್ತಿದ್ದಾರೆ. ಹೆಂಗ್ ಕಂಡು ಬರ್ತಾ ಇದೆ? ಶರ್ಮಿತಾ, ಕೆಲವೇ ಗಂಟೆಗಳು ಬಾಕಿ ಇದೆ ಮನೆ ಪ್ರಚಾರ ತೆರೆಗೂ ಕೂಡ. ಮತ್ತೊಂದು ಕಡೆ ಈಗಾಗಲೇ ಎಲ್ಲಾ ನಾಯಕರುಗಳು ಪ್ರಚಾರವನ್ನ ಮಾಡಿ ಹೊರಗಡೆ ಹೋಗಿದ್ದಾರೆ. ಈಗೇನಿದ್ರು ಕೂಡ ಸ್ಥಳೀಯವಾಗಿ ಕಾರ್ಯಕರ್ತರು ಮನೆ ಪ್ರಚಾರನ ಮಾಡ್ತಿದ್ದಾರೆ. ಅದು ಸಮಯ ಇನ್ನೇನು ಮುಕ್ತಾಯ ಆಗ್ತಾ ಇದೆ. ಇನ್ನೇನಿದ್ರು ಕೂಡ ಮತದಾರರು ಬಂದು ಮತಗಟ್ಟೆ ಕೇಂದ್ರದಲ್ಲಿ ಮತದಾನವನ್ನ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ನಾಯಕರುಗಳು ಕೂಡ ಬಾರ್ಡ್ನಲ್ಲಿ ಕುಳಿತುಕೊಂಡು ಏನೋ ಕೆಲಸವನ್ನ ಮಾಡ್ತಿದ್ದಾರೆ. ತಮ್ಮ ಕಾರ್ಯಕರ್ತರಿಗೆ ಫೋನ್ ಅನ್ನ ಮಾಡೋದ್ರ ಮೂಲಕವಾಗಿ ಎಲ್ಲೆಲ್ಲಿ ಕಾರ್ಯಕರ್ತರನ್ನ ಸಂಪರ್ಕ ಮಾಡಿದ್ರಿ, ಎಲ್ಲೆಲ್ಲಿ ಮತದಾರನ ಸಂಪರ್ಕ ಮಾಡಿದ್ರಿ, ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ, ಮತ್ತೆ ನಾಳೆ ಮತದಾನ ಕೇಂದ್ರಕ್ಕೆ ಎಷ್ಟೊತ್ತಿಗೆ ಕರ್ಕೊಂಡು ಬರಬೇಕು, ಮತ್ತೆ ಎಷ್ಟೊತ್ತಿಗೆ ಓಟನ್ನು ಹಾಕಿಸಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರವನ್ನ ಪ್ರಮುಖವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಗಿರ್ಬೋದು, ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜೇಂದ್ರ ಆಗಿರ್ಬೋದು, ಜಿ ಪರಮೇಶ್ವರ್ ಆಗಿರ್ಬೋದು, ಈ ರೀತಿಯಾದಂತಹ ನಾಯಕರುಗಳು ತಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ಬೋದು ಮತ್ತೆ ಕಾರ್ಯಕರ್ತರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಈಗಾಗಲೇ ತುಮಕೂರು ಜಿಲ್ಲಾಡಳಿತದಿಂದಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಡಿಸಿ ಮಾತಾಡಿದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತ ನಿಟ್ಟಿನಲ್ಲಿ ಮತ್ತೆ ಅಹಿತಕರ ಘಟನೆ ನಡೆಯದಂತೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿದ್ದೇವೆ. ಜೊತೆಗೆ ಏನಂತಂದ್ರೆ ನಾಳೆ ಮತದಾನ ಬೆಳಗ್ಗೆ 7 ಗಂಟೆಗೆ ಆರಂಭವಾಗಿತ್ತೆ. ಹೀಗಾಗಿ ಎಲ್ಲಾ ಕಡೆ ಅಂದ್ರೆ ಶಿರಾ ಕ್ಷೇತ್ರದ ಸುತ್ತಮುತ್ತಲೂ ಕೂಡ ಒಂದು ಚೆಕ್ ಪೋಸ್ಟ್ ಅನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ದುಡ್ಡು ಆಗಿರ್ಬೋದು ಮತ್ತೆ ಸಾಕಟ್ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡದ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಮುಂಜಾಗ್ರತಾ ಕ್ರಮವನ್ನ ವಹಿಸಿದ್ದೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ 330 ಮತಗಟ್ಟೆ ಕೇಂದ್ರಗಳನ್ನ
ತೆರೆಯಲಾಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿರಾದ ಮತಗಟ್ಟೆ ಅಂದ್ರೆ ಮಸ್ಟರಿಂಗ್ ಸೆಂಟರ್ ಇದೆ. ಮಸ್ಟರಿಂಗ್ ಸೆಂಟರ್ ಇಂದ ಎಲ್ಲಾ ಹಳ್ಳಿಗಳಿಗೂ ಕ್ಲಾರಿಫಿಕೇಶನ್ ಈಗ RR ನಗರದಲ್ಲಿ ನಾವು ನೋಡಿದ್ವಿ, ಮತ್ತೆ BBMP ಆಯುಕ್ತರು ಮಂಜುನಾಥ್ ಪ್ರಸಾದ್ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಟ್ಟರು. ಕೊರೋನಾ ಪಾಸಿಟಿವ್ ಇರೋರು ಅಂದ್ರೆ ಸೋಂಕಿತರಿಗೆ ಅವಕಾಶ ಇದೆ, ಅದು ಕೊನೆ 1 ಗಂಟೆ ಅಂದ್ರೆ 5 ರಿಂದ 6 ಗಂಟೆ ಬಂದು ಅವ್ರು ವೋಟ್ ಮಾಡಬಹುದು, ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ ಹೇಳಿ. ಸೊ ಶಿರಾದಲ್ಲೂ ಕೂಡ ಅದಕ್ಕೆ ಅವಕಾಶ ಇದೆಯಾ? ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ? ಖಂಡಿತವಾಗ್ಲೂ ಶರ್ಮಿತಾ, ಈ ಬಗ್ಗೆ ಸ್ವತಃ ತುಮಕೂರು DC ಅವರು ನ್ಯೂಸ್ 18 ಕನ್ನಡಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವ್ರಿಗೂ ಕೂಡ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಅಂದ್ರೆ ನೀವು ಹೇಳ್ದಂಗೆ 5 ಗಂಟೆಯಿಂದ 6 ಗಂಟೆ ಒಳಗಡೆ ಆ ಒಂದು ಕೋವಿಡ್ ಪೇಷಂಟ್ಗಳು ಬಂದು ಒಂದು ಮತದಾನವನ್ನು ಮಾಡಬಹುದು. ಅವರೆಲ್ಲರಿಗೂ ಕೂಡ ಬಂದಂತ ಸಂದರ್ಭದಲ್ಲಿ ಅಗತ್ಯವಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಮತ್ತೆ ಅವರಿಗೆ ಹ್ಯಾಂಡ್ ಕವರ್ ಆಗಿರಬಹುದು, ಮತ್ತೆ ಸ್ಯಾನಿಟೈಸರ್ ಅನ್ನು ಕೊಡೋದ್ರ ಮೂಲಕವಾಗಿ ಅವ್ರಿಗೂ ಕೂಡ PPI ಕಿಟ್ಗಳನ್ನು ಕೊಡೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಿದ್ದೇವೆ. ಜೊತೆಗೆ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾರೆ, ಏನು 1 ಗಂಟೆ ಒಳಗಡೆ ಏನು ಕೆಲಸವನ್ನ ಮಾಡ್ತಾರೆ, ಅವ್ರಿಗೂ ಕೂಡ PPI ಕಿಟ್ ಅನ್ನ ಧರಿಸಿಕೊಳ್ಳೋದ್ರ ಮೂಲಕವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು. 1 ಗಂಟೆ ಒಳಗಡೆ ಎಲ್ಲರೂ ಕೂಡ ಬಂದು ಮತದಾನವನ್ನ ಮಾಡಬೇಕು ಅನ್ನೋ ಮಾತನ್ನ ಹೇಳಿರುವಂತದ್ದು. ಮತ್ತೆ ಕೆಲ ಕೋವಿಡ್ ಪೇಷಂಟ್ಗಳು ಕೂಡ ಈಗಾಗಲೇ ಒಂದು ಏನು ಪೋಸ್ಟ್ ಮುಖಾಂತರವಾಗಿ ಮತದಾನವನ್ನ ಮಾಡಿದ್ದಾರೆ ಅನ್ನೋ ಮಾತನ್ನ DC ಅವರು ಹೇಳಿರುವಂತದ್ದು. ಇನ್ನು ಮತ್ತೊಂದು ಕಡೆ 3 ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ಕೂಡ ಕೊನೆಯ ಹಂತದ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಅಮ್ಮಜಮ್ಮ ಅವರು JDS ಅಭ್ಯರ್ಥಿ ಅಮ್ಮಜಮ್ಮ ಅವರು ಏನಿದ್ದಾರೆ ನಿನ್ನೆ ಕುಸಿದು ಬಿದ್ದಿದ್ರು. ಇದೀಗ ಅವರು ತುಮಕೂರಿನ ತಮ್ಮ ಮನೆಯಲ್ಲಿ ವಾಸ್ತವ್ಯ ನೋಡಿ ಸ್ವಲ್ಪ ವಿಶ್ರಾಂತಿಯನ್ನ ಪಡಿತಿದ್ದಾರೆ. ಅವರ ಪರವಾಗಿ ಅವರ ಮಗ ಏನಿದ್ದಾರೆ ಸತ್ಯಪ್ರಕಾಶ್ ಅವರು ಎಲ್ಲಾ ಮನೆಗಳಿಗೂ ಕೂಡ ಭೇಟಿಯನ್ನ ಕೊಟ್ಟು ಮನೆಯನ್ನ ಪ್ರಚಾರವನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ TB ಜಯಚಂದ್ರ ಆಗಿರ್ಬೋದು, ಇನ್ನೊಂದ್ ಕಡೆ ರಾಜೇಶ್ ಗೌಡ ಆಗಿರ್ಬೋದು, ಎಲ್ಲಾ ಮನೆಗೆ ತೆರಳಿ ಏನು ಮತಯಾಚನೆಯನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಹಲ್ಕಟ್ಟಿ, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದಿನ ಬುಲೆಟಿನ್ ಪಡ್ಕೋತೀನಿ. ಇನ್ನು ಕೊರೋನಾ ಆತಂಕ ಇದೆ, ಆದ್ರೆ ಭಯ ಬೇಡ, ಧೈರ್ಯವಾಗಿ ನೀವು ಮತಗಟ್ಟೆಗೆ ಬನ್ನಿ. BBMP ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕ್ರಮಗಳನ್ನ ಕೈಗೊಂಡಿದೆ ಅಂತ ಮತದಾರರಿಗೆ BBMP ಆಯುಕ್ತ ಮಂಜುನಾಥ್ ಪ್ರಸಾದ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಮತದಾರರಿಗೂ ಕೂಡ ಧೈರ್ಯವನ್ನ ತುಂಬಬೇಕಾಗತ್ತೆ, ಯಾಕಂದ್ರೆ ಕೊರೋನಾ ಇದೆ, ಮನೆಯಿಂದ ಹೊರಗಡೆ ಬರಬೇಡಿ, ಅಗತ್ಯ ಇದ್ರೆ ಅಷ್ಟೇ ಬನ್ನಿ ಅಂತ ಹೇಳ್ಬಿಟ್ಟು ಸರ್ಕಾರ, ಆರೋಗ್ಯ ಇಲಾಖೆ ಎಲ್ಲ ಹೇಳಿದೆ. ಅಂದ್ರೆ ಮತದಾನ ಅನ್ನೋದು ಕೂಡ ನಮ್ಮ ಒಂದು ಹಕ್ಕಾಗಿರುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಸೊ ಅದನ್ನ ಮಿಸ್ ಮಾಡ್ಕೊಳ್ಳಂಗಿಲ್ಲ, ಯಾಕಂದ್ರೆ ಇವತ್ತು ನಾವು ವೋಟ್ ಮಿಸ್ ಮಾಡಿ ನಾಳೆ ಗೊಣಕೊಳ್ಳಂಗಿಲ್ಲ. ಸೊ ಇವ್ರನ್ನ ಆರಿಸ್ಬಿಟ್ವಿ ಅಥವಾ ನಾವು ವೋಟ್ ಹಾಕಿಲ್ಲ, ನಾವು ತಪ್ಪಾಯ್ತು ಅಂತ. ಸೊ ನಮ್ಮ ಕರ್ತವ್ಯ ಏನಿದೆ, ಜವಾಬ್ದಾರಿ ಏನಿದೆ, ಅದನ್ನ ನಾವು ಮಾಡಲೇಬೇಕು. ಹಾಗಾಗಿ ವೋಟ್ ಹಾಕಬೇಕು. ಬಟ್ ಈ ಸಿಚುವೇಶನ್ ಅಲ್ಲಿ ಅಂದ್ರೆ ಕೊರೋನಾ ಟೈಮ್ನಲ್ಲಿ ಹೊರಗಡೆ ಬರೋದು, ಅಲ್ಲಿಗೆ ಹೋಗೋದು ಕೂಡ ಒಂಥರ ಒಂದು ಆತಂಕ ಮತದಾರರಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ BBMP ಒಂದು ಭರವಸೆಯನ್ನ ಕೊಟ್ಟಿದೆ, ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ. ಮತದಾರರಿಗೆ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡ್ತೀವಿ, ಸ್ಯಾನಿಟೈಸ್ ವ್ಯವಸ್ಥೆ ಇರುತ್ತೆ, ಸಾಮಾಜಿಕ ಅಂತರ ಪಾಲನೆಯನ್ನ ಮತದಾರರು ಬಂದಂತ ಟೈಮ್ನಲ್ಲಿ ಮಾಡಬೇಕು. ಅದಕ್ಕೋಸ್ಕರ ಮತಗಟ್ಟೆಗಳಲ್ಲಿ ಕ್ರಮವನ್ನು ಕೂಡ ಕೈಗೊಂಡಿದ್ದೀವಿ. 678 ಮತಗಟ್ಟೆಗಳಲ್ಲೂ ಕೂಡ ತಲಾ ಒಬ್ಬ ಆರೋಗ್ಯಾಧಿಕಾರಿ ಇರ್ತಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಂಜುನಾಥ್ ಪ್ರಸಾದ್. ನಾಳೆ ನಡೆಯಲಿರುವ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ನಮ್ಮ ಎಲ್ಲ ಚುನಾವಣಾ ಸಿಬ್ಬಂದಿ ಇವತ್ತು ರಿಪೋರ್ಟ್ ಮಾಡಿಕೊಂಡಿದ್ದಾರೆ. 678 ಮತಗಟ್ಟೆಗಳಲ್ಲಿ ನಾಳೆ ಚುನಾವಣೆ ನಡೆಯುತ್ತೆ, ಮತದಾನ ನಡೆಯುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ 678 ಟೀಮ್ಗಳನ್ನು ಈಗ ಆಲ್ರೆಡಿ ಬಂದು ಅವರ ಪೋಲಿಂಗ್ ಮೆಟೀರಿಯಲ್ಸ್ಗಳನ್ನು ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಾವು ಇನ್ನೂ ಒಂದು 20% ಅಡಿಷ್ನಲ್ ರಿಸರ್ವ್ ಪೋಲಿಂಗ್ ಪರ್ಸನಲ್ಸ್ಗಳನ್ನು ಸಹ ನಾವು ಇಲ್ಲಿ ನೇಮಕ ಮಾಡ್ಕೊಂಡಿದ್ದೇವೆ. ಇದಕ್ಕೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಚುನಾವಣಾ ಸಿಬ್ಬಂದಿ ಅವರನ್ನು ಸಂಬಂಧಪಟ್ಟಂತಹ ಏನು ಮತಗಟ್ಟೆಗಳಿಗೆ ಅವರಿಗೆ ಸಂಚಾರದ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಸುಮಾರು 180 ವಾಹನಗಳನ್ನು ಅರೇಂಜ್ ಮಾಡಿದ್ದೇವೆ. ಇದರಲ್ಲಿ ಈಗ ಏನು ಚುನಾವಣಾ ಸಿಬ್ಬಂದಿಯವರು ಸಂಬಂಧಪಟ್ಟಂಥ ಚುನಾವಣಾ ಸಾಮಗ್ರಿಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಂತರ ಅದನ್ನು ಪ್ರತಿಯೊಂದರನ್ನು ಚೆಕ್ ಮಾಡಿಕೊಂಡು ನಂತರ ಅವರಿಗೆ ಯಾವ ಬೂತ್ಗೆ ನಾವು ಅಲಾಟ್ ಮಾಡಿದ್ದೇವೆ ಆ ಬೂತ್ಗೆ BMTC ವೆಹಿಕಲ್ಲು ಮತ್ತು ಕೆಲವು ಸಣ್ಣ ವಾಹನಗಳನ್ನು ಸಹ ಅರೇಂಜ್. ಇನ್ನು ನಾಳೆ ನಡೆಯುವಂತ RR ನಗರ ಉಪಚುನಾವಣೆ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಭದ್ರತೆ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೂಕ್ಷ್ಮ ಕೇಂದ್ರವಾಗಿರೋದ್ರಿಂದ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದ್ದು 4ನೇ ತಾರೀಕಿನವರೆಗೂ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. 30 ಇನ್ಸ್ಪೆಕ್ಟರ್ ಮತ್ತು 8 ಜನ ACP 3 ಜನ DCPಗಳು ಇದ್ದಾರೆ ಈಗ. ಮತ್ತು ಹೇಗೆ ನೋಡಿದರೆ ನಿಮ್ಮ ಹತ್ರ ಈಗಲೇ ಅಲ್ಲಿ 120-130 ಮೊಬೈಲ್ ಆಗ್ತವೆ. ಆಮೇಲೆ ಹೊಯ್ಸ್ಲಾ ಎಲ್ಲ ಸೇರಿದೆ 150-60 ನಮ್ಮದು ಪೆಟ್ರೋಲಿಂಗ್ ವೆಹಿಕಲ್, ಆಫೀಸರ್ಸ್ ವೆಹಿಕಲ್ಸ್, ಮೊಬೈಲ್ ಸೆಕ್ಟರ್ ಎಲ್ಲ ಸೇರಿ ಎಷ್ಟೋ ಸಂಖ್ಯೆಯಲ್ಲಿ ಆಗುತ್ತದೆ. ಯಾವ ಥರದ ಯಾವುದಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಹೇಳಿದ್ದೀನಿ,
ಬೇರೆ ಕಡೆಯಿಂದ ಈ ಮತಗಟ್ಟೆ ಕ್ಷೇತ್ರದಿಂದ ಈ ಚುನಾವಣೆ ಕ್ಷೇತ್ರದಿಂದ ಹೊರಗಿಂದ ಯಾರು ಅಲ್ಲಿ ಇರಲಿಕ್ಕೆ ಕಾನೂನು ಇದು ಇಲೆಕ್ಷನ್ ಕಮಿಷನ್ ಕಾನೂನು ಪ್ರಕಾರ ಅಲ್ಲಿ ಇರಲಿಕ್ಕೆ ಅದು ಸಾಧ್ಯನೇ ಇಲ್ಲ. 3 ಕಂಪನೀಸ್ ಆಫ್ ಪ್ಯಾರಾಮಿಲಿಟರಿ ಫೋರ್ಸ್ ಆ್ಯಂಡ್ 19 KSRP, 20 city armed reserve. Besides that, we have 102 patrol vehicles of officers in that area, plus 32 Hoysla vehicles. In fact, every half a kilometer there will be a police vehicle. Every half a kilometer, you will be in doubt whether to go this way or that way. Okay, so there is nothing to worry. It's absolutely peaceful. There will not be any problem. Police is dominating in that area, I can say. ಇನ್ನು ಶಿರಾ ಕ್ಷೇತ್ರದಲ್ಲಿ ಮತದಾನಕ್ಕೆ ಸಕಲ ಸಿದ್ಧತೆಗಳಾಗಿದೆ. ಸೋಂಕಿತರಿಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ ಅನ್ನೋದನ್ನ ಡಿಸಿ ಕನ್ಫರ್ಮ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಈ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ಕೈಗೊಳ್ಳಲಾಗಿದೆ. ಬಲಗೈಗೆ ಇವಾಗ ಗ್ಲೌಸ್ ಹಾಕಿ ಮತದಾನ ಮಾಡಬೇಕಾಗುತ್ತೆ. ಪ್ರತಿ ಬೂತ್ನಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆ ಇರುತ್ತೆ. ಮಾಸ್ಕ್ ಹಾಕೊಂಡು ಬರಬೇಕು. ಗ್ಲೌಸ್ಗಳು ಕೂಡ ಲಭ್ಯ ಇರುತ್ತೆ. ನೀವು ವೋಟಿಂಗ್ ಮಾಡುವಾಗ ಬಲಗೈಯಲ್ಲಿ ಅಫ್ಕೋರ್ಸ್ ಅದನ್ನು ಪ್ರೆಸ್ ಮಾಡ್ತೀವಿ. ಸೊ ಗ್ಲೌಸ್ ಕಡ್ಡಾಯವಾಗಿ ಹಾಕೊಳ್ಬೇಕು. ಮತ್ತೆ ಗ್ಲೌಸ್ ಮತಗಟ್ಟೆಯಲ್ಲೇ ಸಿಗುತ್ತೆ, ಲಭ್ಯವಿರುತ್ತೆ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ಬೇಡ ಅಂತ ಹೇಳಿ ಡಿಸಿ ಹೇಳಿದ್ದಾರೆ. ಶಿರಾ ಉಪಚುನಾವಣಾ ಸಮರಕ್ಕೆ ಕೆಲವೇ ಗಂಟೆಗಳು ಬಾಕಿ. ಈಗಾಗಲೇ ಜಿಲ್ಲಾಡಳಿತದಿಂದಾಗಿ ಎಲ್ಲ ರೀತಿಯಿಂದ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ನಮ್ಮ ಜೊತೆಗೆ ಸ್ವತಃ ತುಮಕೂರು ಜಿಲ್ಲಾಧಿಕಾರಿ ಆಗಿರತಕ್ಕಂಥ ರಾಕೇಶ್ ಕುಮಾರ್ ಅವರು ಇದ್ದಾರೆ. ಸರ್, ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ ಈ ಒಂದು ಚುನಾವಣೆಗೆ ಕೋವಿಡ್ ಇರುವಂಥ ಕಾರಣಕ್ಕೋಸ್ಕರ ಅಂತ? ಈಗಾಗಲೇ 1,000ಕ್ಕಿಂತ ಹೆಚ್ಚಿಗೆ ಮತದಾರರು ಎಲ್ಲೆಲ್ಲಿದ್ದಾರೆ ಆ ಒಂದು ಮತಗಟ್ಟೆಗಳನ್ನ ನಾವು ವಿಂಗಡಣೆ ಮಾಡಿ ಹೆಚ್ಚಿಗೆ ಮತಗಟ್ಟೆಗಳ ಸ್ಥಾಪನೆ ಮಾಡಿದ್ದೇವೆ. ಸೊ ಒಟ್ಟಾರೆಯಾಗಿ ಈ ಒಂದು ಶಿರಾ ವಿಧಾನಸಭೆಯ ಉಪಚುನಾವಣೆಗೆ 330 ಮತಗಟ್ಟೆಗಳನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. ಸೊ ಒಟ್ಟಾರೆ 2,15,000 ಜನ ಮತದಾರರು ನಾಳೆ ತಮ್ಮ ಮತವನ್ನು ಚಲಾಯಿಸಲಿದ್ದಾರೆ. ಸೊ ಇದಕ್ಕೆ ಕೋವಿಡ್-19 ಸಂದರ್ಭದಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ತಮ್ಮ ಮತವನ್ನು ಚಲಾಯಿಸಲಿಕ್ಕೆ ಈಗಾಗಲೇ ನಾವು ಶಾಲೆಗಳಲ್ಲಿ ಈ ಮಾರ್ಕಿಂಗ್ಸ್ ಮಾಡಿದ್ದೇವೆ. ಸೊ ಆ ಮಾರ್ಕಿಂಗ್ಸ್ನಲ್ಲಿ ನಿಂತ್ಕೊಂಡು ಅಂತರ ಕಾಪಾಡಿಕೊಂಡು ಅವರು ತಮ್ಮ ಮತವನ್ನು ಚಲಾಯಿಸಬೇಕು. ಉಷ್ಣಾಂಶ ಹೆಚ್ಚಿಗೆ ಇದ್ದವರು ಟೆಂಪರೇಚರ್ ಕೂಡ ಚೆಕ್ ಮಾಡ್ತೇವೆ. ಸೊ ಉಷ್ಣಾಂಶ ಹೆಚ್ಚಿಗೆ ಏನಾದರೂ ಇದ್ದಲ್ಲಿ ಕಂಡು ಬಂದಲ್ಲಿ ಅಂಥವ್ರಿಗೆ ಕೊನೆ ಗಳಿಗೆನಲ್ಲಿ ಅಂದರೆ 5ರಿಂದ 6ಗೆ ಬರಲಿಕ್ಕೆ ಒಂದು ಟೋಕನ್ ಕೊಟ್ಬಿಟ್ಟು ಇಶ್ಯೂ ಮಾಡ್ತೇವೆ. 5ರಿಂದ 6 ಗಂಟೆಗೆ ಅವ್ರು ಬಂದ್ಬಿಟ್ಟು ತಮ್ಮ ಮತವನ್ನು ಚಲಾಯಿಸಬಹುದು. ಮತ್ತೆ ಪ್ರತಿಯೊಬ್ಬ ಮತದಾರರಿಗೆ ಬಂದವರಿಗೆ ನಾವು ಮಾಸ್ಕ್ ಕಡ್ಡಾಯ ಅಂತ ಹೇಳಿದ್ದೇವೆ. ಗ್ಲೌಸ್ ನಾವು ಅಲ್ಲೇ ಕೊಡ್ತೇವೆ. ಸೊ ಗ್ಲೌಸ್ ಹಾಕೊಂಡು ಅವ್ರು ಸೈನ್ ಮಾಡಿ ತಮ್ಮ ಮತವನ್ನು ಬಟನ್ ಒತ್ತೋ ಮುಖಾಂತರ ಅವರು ತಮ್ಮ ಮತವನ್ನು ಚಲಾಯಿಸಬಹುದು. ಮತ್ತೆ ಆ ಗ್ಲೌಸ್ನ ಅಲ್ಲೇ ಕಳಚಿ ಡಸ್ಟ್ಬಿನ್ ಅಲ್ಲೇ ಹಾಕಿ ಅವರು ಕೈ ತೊಳ್ಕೊಂಡು ಅಥವಾ ಸ್ಯಾನಿಟೈಸ್ ಮಾಡಿಕೊಂಡು ಅಲ್ಲಿಂದ ತೆರಳಬೇಕಾಗ್ತದೆ. ಸೊ ಆದ್ರಿಂದ ಈ ಸಂಪೂರ್ಣ ಮತದಾನ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯಾದ ಭಯ ಅವಶ್ಯಕತೆ ಇಲ್ಲ. ಈಗಾಗಲೇ ಶಿರಾ ಕ್ಷೇತ್ರದಲ್ಲಿ ನೀತಿ ಸಂಹಿತೆ ಜಾರಿ ಇದೆ. ಏನಾದರೂ ಚುನಾವಣಾ ಅಕ್ರಮ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ? ಎಷ್ಟು ಪ್ರಕರಣಗಳು ದೂರು ದಾಖಲಿದೆ? ಯಾವ ರೀತಿ ಆಗಿದೆ ಅನ್ನುವಂಥದ್ದು? ಈಗ ಆಲ್ರೆಡಿ ನಾವು 19ಕ್ಕೂ ಹೆಚ್ಚು FIR ಮತ್ತೆ NCR ಕೇಸ್ಗಳು ಮಾಡಿದ್ದೇವೆ. ನಾವು ಎಲ್ಲಾ ಪಕ್ಷದ ಮೇಲೂ ಕೂಡ ಕೇಸ್ಗಳು ಆಗಿದೆ. ಸೊ ಒಟ್ಟಾರೆಯಾಗಿ ಬರೀ ಹೆಚ್ಚಿಗೆ ಕೇಸ್ ಆಗಿರುವಂತ ನಾವು 234ಕ್ಕಿಂತ ಹೆಚ್ಚಿಗೆ FIR ಮಾಡಿರುವಂತದ್ದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ವತಿಯಿಂದ. ಅಂದ್ರೆ ಲಿಕ್ಕರ್ 500 ಲೀಟರ್ಕ್ಕಿಂತ ಹೆಚ್ಚಿಗೆ ಲಿಕ್ಕರ್ಸ್ ನ ಸೀಸ್ ಮಾಡಿದ್ದೇವೆ ನಾವು. ಕ್ಷೇತ್ರದಲ್ಲಿ ಯಾವ್ದಾದ್ರು ಗಲಾಟೆ ಪ್ರಕರಣಗಳು ಕಂಡು ಬಂದಿದೆಯಾ? ಅದ್ರ ಜೊತೆಗೆ ಏನಂತಂದ್ರೆ ಎಷ್ಟು ಜನ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ ಅಂತ? ಈಗ ಒಟ್ಟಾರೆಯಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳೇ ಪ್ರತಿ ಮತಗಟ್ಟೆಗೆ 2 ಆಗಿ ಅಂದ್ರೆ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಒಂದು 67 ಇದೆ. ಒಟ್ಟು ನಾವು 79 ಮತಗಟ್ಟೆಗಳಲ್ಲಿ ಹೆಚ್ಚುವರಿಯಾಗಿ ವಿಡಿಯೋಗ್ರಫಿ ಮಾಡುವಂಥದ್ದು, ಮೈಕ್ರೋ ಅಬ್ಸರ್ವರ್ ಹಾಕುವಂಥದ್ದು ಮತ್ತೆ ವೆಬ್ ಕಾಸ್ಟಿಂಗ್ ಮಾಡುವಂಥದ್ದು. ಇದು ಸೂಕ್ಷ್ಮ ಮತಗಟ್ಟೆಗಳು ಅಂತ ನಾವು ಮತ್ತೆ SP ಅವರು ಕೂತ್ಕೊಂಡು ಮಾಡಿರುವಂಥದ್ದು. ಈ ಮತಗಟ್ಟೆಗಳಲ್ಲಿ ಹೆಚ್ಚುವರಿಯಾಗಿ ನಾವು ಸಿಬ್ಬಂದಿನ ಕೊಡ್ತೇವೆ. ಇದಿಷ್ಟು ರಾಕೇಶ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಶಿರಾ. ಇನ್ನು ಬೈ ಎಲೆಕ್ಷನ್ ದಂಗಲ್ ಬಗ್ಗೆ ಪ್ರತಿ ಕ್ಷಣದ ಅಪ್ಡೇಟ್ಸ್ ನೀವು ಕೂತಲ್ಲೇ ಪಡ್ಕೋಬೇಕು ಅಂದ್ರೆ ನಮ್ಮ ವೆಬ್ ಪೇಜ್ news18kannada.com ಲಾಗಿನ್ ಆಗಿ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ಮೈಸೂರಲ್ಲಿ ಎಡವಟ್ಟಾಗಿದೆ ಅಂತ ಡಿಸಿ ಹೇಳಿದ್ದಾರೆ. ದಸರಾ ಪ್ರವಾಸಿಗರಿಂದ ಸೋಂಕು ಸ್ಪ್ರೆಡ್ ಆಗುವಂತ ಶಂಕೆ ಇದೆ. ಅದಕ್ಕೆ ಇನ್ನೊಂದು 14-15 ದಿನ ವೇಟ್ ಮಾಡಬೇಕಾಗುತ್ತೆ. ಮೈಸೂರಲ್ಲಿ ಮತ್ತೆ ಕೊರೋನಾ ಸ್ಫೋಟದ ಭೀತಿ ಎದುರಾಗಿದೆ. ನಾವು ಮತ್ತಷ್ಟು ಹೆಚ್ಚಿನ ಕೇಸ್ಗಳನ್ನ ನಿರೀಕ್ಷೆ ಮಾಡ್ಕೊಂಡಿದ್ದೀವಿ. ಪ್ರವಾಸಿಗರ ಪರಿಣಾಮವನ್ನು ನಾವು ಎದುರಿಸಲೇಬೇಕು ಅಂತ ಮೈಸೂರು ಡಿಸಿ ರೋಹಿಣಿ ಸಿಂಧೂರಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಲ್ಲಿ ಈಗ ಮತ್ತೆ ಕೊರೋನಾ ಸ್ಫೋಟದ ಭೀತಿ ಎದುರಾಗಿದೆ. ಅದಕ್ಕೆ ಕಾರಣ ಏನು ಅಂದ್ರೆ ದಸರಾ ಟೈಮ್ನಲ್ಲಿ ಪ್ರವಾಸಿ ತಾಣಗಳನ್ನ ಓಪನ್ ಮಾಡಿದ್ರು. ಹಾಗಾಗಿ ಪ್ರವಾಸಿಗರ ಪರಿಣಾಮವನ್ನು ಎದುರಿಸೋದಕ್ಕೆ ನಾವು ರೆಡಿ ಇದ್ದೀವಿ. ಸೊ ಇನ್ನೊಂದು ಸ್ವಲ್ಪ ದಿನ ನಾವು ವೇಟ್ ಮಾಡಿ ನೋಡ್ತೀವಿ. ಬಟ್ ಜಾಸ್ತಿ ಆಗಬಹುದು ಅಂತ ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ. ಆ ಕಳವಳ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ರೋಹಿಣಿ ಸಿಂಧೂರಿ ಹೇಳಿದ್ದಾರೆ. ನಾವು ಅದೇ ಚರ್ಚೆ ಮಾಡ್ತಾ ಇದೀವಿ. ದಸರಾ ಎಫೆಕ್ಟ್ ನಮಗೆ ನೆಕ್ಸ್ಟ್ 10-15 ಡೇಸ್ನಲ್ಲಿ, ದಿವಾಲಿ ಎಫೆಕ್ಟ್ ನೆಕ್ಸ್ಟ್ 20 ಡೇಸ್ನಲ್ಲಿ, ಈಗ ಮತ್ತೆ ನಮಗೆ ಡಿಸೆಂಬರ್ನಲ್ಲಿ ಪಂಚಲಿಂಗ ಇದು ಅಂತ ಇದೆ, ಅದರ ಎಫೆಕ್ಟ್. ಸೊ ಇಟ್ ಇಸ್ ಆಲ್
ಕ್ಯಾಸ್ಕೇಡಿಂಗ್ ಆಗಿ ಬರ್ತದೆ, ತಕ್ಷಣ ಕಾಣಲ್ಲ. ಸೊ ನಾವು ಗಾರ್ಡ್ ಕಮ್ಮಿ ಇಡಿಸಬಾರ್ದು. ಮೈಸೂರು ವಾಸ್ ಒಂದ್ಸತಿ ಚೆನ್ನಾಗಿ ಮೇಂಟೈನ್ ಆಗಿತ್ತು, ಆಮೇಲೆ ವಿ ಸ್ಲಿಪ್. ನಾವು ಸ್ವಲ್ಪ ಮತ್ತೆ ಬರ್ತಾ ಇದ್ದೀವಿ. ವಿ ಹ್ಯಾವ್ ಟು ಮೇಂಟೈನ್ ಇಟ್. ಇಟ್ ಇಸ್ ಆಲ್ ಇನ್ ದ ಇಂಟ್ರೆಸ್ಟ್ ಆಫ್ ಜನರ ಆರೋಗ್ಯ ಹಿತದೃಷ್ಟಿಯಿಂದನೇ ಹೇಳ್ತಾ ಇರೋದು. ಶಾಲೆ ಆರಂಭಕ್ಕೆ ನಡೆದಿದೆಯಾ ಎಲ್ಲಾ ಸಿದ್ಧತೆಗಳು? ಕೊರೋನಾ ಕೇಸ್ ಕಡಿಮೆ ಬೆನ್ನಲ್ಲೇ ಸಿದ್ಧತೆಗಳು ಆಗ್ತಾ ಇದೆ ಹಂತ ಹಂತವಾಗಿ. ನಾಳೆಯ ಸಭೆಯಲ್ಲಿ ಈ ಬಗ್ಗೆ ಮುಹೂರ್ತ ನಿಗದಿಯಾಗುವಂತ ಚಾನ್ಸಸ್ ಇದೆ. ಅಂದ್ರೆ ಇಲ್ಲಿ ಹಂತ ಹಂತವಾಗಿ ಶಾಲೆಯನ್ನ ಪುನರ್ ಆರಂಭ ಮಾಡುವಂತ ಚಾನ್ಸಸ್ ಇದೆ. ವಿದ್ಯಾರ್ಥಿಗಳು ಒಂದು ವೇಳೆ ಪರ್ಟಿಕ್ಯುಲರ್ ಸ್ಕೂಲಲ್ಲಿ ಹೆಚ್ಚಾಗಿದ್ರೆ ಪಾಳಿ ಪದ್ಧತಿಯಲ್ಲಿ ಶಾಲೆಯನ್ನ ನಡೆಸಬಹುದು, ಈ ಚಾನ್ಸಸ್ ಇದೆ. ಬೆಳಗ್ಗೆ ಒಂದು ಶಿಫ್ಟ್ ಅಲ್ಲಿ, ಮಧ್ಯಾಹ್ನ ಒಂದು ಶಿಫ್ಟ್ ಅಲ್ಲಿ ವಿದ್ಯಾರ್ಥಿಗಳನ್ನ ಡಿವೈಡ್ ಮಾಡಿ ಕ್ಲಾಸ್ ರೂಮ್ಗಳನ್ನ ನಡೆಸೋದು. ಮತ್ತೆ ಕ್ಲಾಸ್ ರೂಮ್, ಶೌಚಾಲಯ ಸ್ವಚ್ಛವಾಗಿರಬೇಕು. ಮಕ್ಕಳು ಪೋಷಕರ ಅನುಮತಿ ತಗೊಂಡ್ಬರಬೇಕು ಕಡ್ಡಾಯವಾಗಿ. ಸಾಮಾಜಿಕ ಅಂತರವನ್ನ ಸ್ಕೂಲ್ನಲ್ಲಿ ಪಾಲನೆ ಮಾಡಬೇಕು. ಮಾಸ್ಕ್ ಕಡ್ಡಾಯವಾಗಿ ಹಾಕೋಬೇಕು. ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡಬೇಕು. 2 ಪಾಳಿಯಲ್ಲಿ ತರಗತಿಯನ್ನ ನಡೆಸೋದು. ಹೀಗೆ ಒಂದಿಷ್ಟು ಗೈಡ್ಲೈನ್ಸ್ ಅನ್ನ ಹಿಡ್ಕೊಂಡು ಸೊ ಇದು ಸಾಧ್ಯವಾಗುತ್ತಾ? ಸೊ ಎಲ್ಲಾ ಶಾಲೆಗಳು ಕೂಡ ಈ ತಯಾರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಮತ್ತೆ ಸಿಬ್ಬಂದಿ ವರ್ಗ ಎಷ್ಟಿದೆ? ಸೊ ಅವ್ರನ್ನ ಹೆಂಗ್ ಡಿವೈಡ್ ಮಾಡಬೇಕು? ಒಂದ್ ವೇಳೆ ಇನ್ನೊಂದು ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡಿದ್ರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನು? ಪೂರಕ ಶಿಕ್ಷಣವನ್ನ ಹೆಂಗ್ ಕೊಡ್ಬೋದು? ಸೊ ಈ ಎಲ್ಲ ಆಂಗಲ್ ನಲ್ಲಿ ಶಿಕ್ಷಣ ತಜ್ಞರು ನಾಳೆ ಸಭೆಯನ್ನ ಮಾಡ್ತಾರೆ. ನಾನಾಗ್ಲೇ ಹೇಳ್ತಾ ಇದ್ನಲ್ಲ, ನಾಳೆ ಬಿಒಗಳ ಜೊತೆ ಶಿಕ್ಷಣ ಇಲಾಖೆ ಸಭೆ ಇದೆ. ಅಂದ್ರೆ ನವೆಂಬರ್ 4ರಿಂದ 3 ದಿನ ಸಿದ್ಧತೆಗಳ ಬಗ್ಗೆನೇ ಸಭೆಯನ್ನ ಮಾಡ್ತಾರೆ. ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ಸಭೆ ಬಳಿಕ ಶಾಲೆ ಆರಂಭದ ಬಗ್ಗೆ ಅಂತಿಮವಾಗಿ ತೀರ್ಮಾನವನ್ನ ಮಾಡಲಾಗುತ್ತೆ. ಇನ್ನು ಶಿಕ್ಷಣ ಸಚಿವರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಆಗುತ್ತೆ. ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನ ಹೆಚ್ಚಿಗೆ ಮಾಡೋದಕ್ಕೆ ಎಲ್ಲಾ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬು ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ನಮ್ಮ ಗೌರವಾನ್ವಿತ ಸಚಿವರು ಹೇಳಿದಂಗೆ ಕೆಲವು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇದು ಕುರಿತ ಮಾಹಿತಿ ನಾವು ಎಲ್ಲ ಜಿಲ್ಲೆಯಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸಾರ್ವಜನಿಕರ ಮಧ್ಯದಲ್ಲಿ ಸರ್ಕಾರಿ ಶಾಲೆಗಳ ಕುರಿತ ಒಳ್ಳೆಯ ಅಭಿಪ್ರಾಯ ಮೂಡಿದಲ್ಲಿ ಬಹಳ ಸಂತೋಷ ಆಗುತ್ತದೆ. ಅದಕ್ಕೆ ಅನುಗುಣವಾಗಿ ನಮ್ಮ ಶಾಲೆಗಳ ಗುಣಮಟ್ಟವನ್ನು ಇಂಪ್ರೂವ್ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸುತ್ತಾರೆ. ಅದರ ಪ್ರಕಾರ ನಮ್ಮ ಸರ್ಕಾರಿ ಶಾಲೆಯಲ್ಲಿರುವ ನೀರಿನ ವ್ಯವಸ್ಥೆ ಕುರಿತು ಸಹ ಇಂಪ್ರೂವ್ ಮಾಡಲಿಕ್ಕೆ ಈಗಾಗಲೇ ಜಲ್ ಜೀವನ್ ಮಿಷನ್ ವತಿಯಿಂದನೂ ಸಹ ಸಹಕಾರ ನೀಡ್ತಾ ಇದ್ದಾರೆ. ಮತ್ತು ಟೆಸ್ಟಿಂಗ್ ಫೆಸಿಲಿಟಿ ಮಾಡಬೇಕು. ಇದನ್ನೆಲ್ಲ ಚೆಕ್ ಮಾಡಿಕೊಳ್ಳಲಿಕ್ಕೆ ನಾವು ಎಲ್ಲ ಕ್ರಮ ಕೈಗೊಳ್ತಾ ಇದ್ದೀವಿ. ಸ್ಕೂಲ್ ರಿಓಪನ್ ಬಗ್ಗೆನೇ ನೀವು ಕೂತಲ್ಲೇ ಅಪ್ಡೇಟ್ ತಿಳ್ಕೋಬೇಕು, ಮತ್ತಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ಬೇಕು ಅಂದ್ರೆ ನಮ್ಮ ವೆಬ್ ಪೇಜ್ news18kannada.comಗೆ ಲಾಗಿನ್ ಆಗಿ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಭಯಾನಕ ದೃಶ್ಯ. ರೌಡಿ ಶೀಟರ್ನ ಅಟ್ಟಾಡಿಸಿ ಹಂತಕರು ಕೊಂದು ಹಾಕಿದ್ದಾರೆ. ಮಂಡ್ಯದ ಬಸವನಗುಡಿಯಲ್ಲಿ ನಡೆದಿರುವಂತಹ ಕೊಲೆ. ಇಲ್ಲಿ ಯಾವ ತರ ನೀಟಾಗಿ ಸ್ಕೆಚ್ ಹಾಕಿದ್ದಾರೆ ಆಗಂತುಕರು, ಅದು ಕೂಡ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ರಸ್ತೆ ತುದಿಯಲ್ಲಿ ನಿಂತು ಇಬ್ರು ಸ್ಕೆಚ್ ಹಾಕಿದ್ದಾರೆ. ಹೆಲ್ಮೆಟ್ ಧರಿಸಿ ಬ್ಯಾಗ್ ನಲ್ಲಿ ಲಾಂಗ್ ಅನ್ನ ತಂದಿರ್ತಾರೆ ಅವರು. 50 ಮೀಟರ್ ಅಟ್ಟಾಡಿಸಿ ಈ ದುಷ್ಕರ್ಮಿಗಳು ಕೊಂದು ಹಾಕಿದ್ದಾರೆ. ಅಕ್ಟೋಬರ್ 30ನೇ ತಾರೀಕು ಮಂಡ್ಯದ ಬಸವನಗುಡಿಯಲ್ಲಿ ಈ ಕೊಲೆ ನಡೆದಿರೋದು. 21 ವರ್ಷದ ಸುಮಂತ್ ಅಲಿಯಾಸ್ ಕುಳ್ಳಿ ಎಂಬಾತನನ್ನ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳಿಗೆ. ಕೊಲೆಗೂ ಮುನ್ನ ಆಗಂತುಕರು ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆ ಸಿಸಿಟಿವಿ ಫುಟೇಜ್ ನಾವೀಗ ನೋಡ್ತಾ ಇದ್ದೀವಿ. ಫಸ್ಟ್ ಅಲ್ಲಿ ಇಬ್ರು ಬರ್ತಾರೆ. ಸೊ ಬರ್ತಾ ಇದ್ದಂತೆ ಒಂದು ಬ್ಯಾಗ್ ಅನ್ನು ಕೂಡ ನಾವಲ್ಲಿ ಗಮನಿಸ್ತಾ ಇದ್ದೀವಿ. ಆ ಬ್ಯಾಗ್ ಅಲ್ಲಿ ಲಾಂಗ್ ಅನ್ನ ತಂದಿರ್ತಾರೆ. ಸೊ ಅಲ್ಲಿ ಬಂದು ಹೆಲ್ಮೆಟ್ ಹಾಕೊಂಡು ಬರ್ತಾರೆ ಇಬ್ರು. ಬಂದು ನೀಟಾಗಿ ಸ್ಕೆಚ್ ಎಲ್ಲ ಹಾಕ್ತಾರೆ. ಸೊ ಯಾವ ತರ ಅಟ್ಯಾಕ್ ಮಾಡಬೇಕು ಏನು ಎತ್ತ. ಇನ್ನೊಂದು ಕಡೆ ನಾವು ಇನ್ನೊಂದು ಭಾಗದಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀವಲ್ಲ, ವಿಂಡೋದಲ್ಲಿ. ಸೊ ಹೆಂಗ್ ಓಡ್ ಹೋಗಿ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅಂತ. ಹೆಲ್ಮೆಟ್ ಧರಿಸಿ ಬ್ಯಾಗ್ ನಲ್ಲಿ ಲಾಂಗ್ ತರ್ತಾರೆ ಇಬ್ರು. ಸೊ ಆತ ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಸುಮಾರು ಒಂದು 50 ಮೀಟರ್ ಅಟ್ಟಾಡಿಸಿ ಆ ಹಂತಕರು ಇಬ್ರು ಬಂದಿರ್ತಾರಲ್ಲ ಅವರು ಆ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.